ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಎಷ್ಟು ಸುಂದರ ಆ ಯೇಸುವಿನ ಹೃದಯ, ಎಷ್ಟು ಮಧುರ ಆ ಯೇಸುವಿನ ಪ್ರೀತಿ, ಎಷ್ಟು ಅಮರ ಆ ದೇವರ ವಾಕ್ಯ. ಚಿಂತಿಸು ನನ್ನ ಸಹೋದರನೇ, ಚಿಂತಿಸು. ನೀ ಚಿಂತಿಸದೆ ಹೋಗುವುದರಲ್ಲಿ ಏನೂ ಪ್ರಯೋಜನವಿಲ್ಲ. ನೀನು ಚಿಂತಿಸುವಾಗ ಮಾತ್ರವೇ ನೀನು ಯಾರು ಎಂಬುದನ್ನು ಅರಿತುಕೊಳ್ಳಲು ಸಾಧ್ಯ. ನಿನ್ನ ಜೀವನ ಹೇಗಿದೆ ಎಂದು ಅರಿತುಕೊಳ್ಳಲು ಸಾಧ್ಯ. ನಿನ್ನ ವಿಶ್ವಾಸ ದೃಢವಾಗಿದೆಯಾ ಅಥವಾ ಇಲ್ಲವಾ ಎಂಬುದನ್ನು ಅರಿತುಕೊಳ್ಳಲು ಸಾಧ್ಯ. ಹಾಗೂ ನೀನು ದೇವರನ್ನು ಎಷ್ಟಾಗಿ ಪ್ರೀತಿಸುತ್ತೀಯೇ ಎಂದು ಅರಿತುಕೊಳ್ಳಲು ಸಾಧ್ಯ. ಚಿಂತಿಸು, ಚಿಂತಿಸು. ನಿನ್ನ ದೇವರು ನಿನ್ನ ಮುಂದೆ ಇದ್ದಾರೆ. ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯ ಮೂಲಕವಾಗಿ ನಿನ್ನ ದೇವರ ನಾಮಸ್ಮರಣೆಯನ್ನು ಮಾಡುವಂತ ನಿನ್ನ ಹೃದಯವು ಎಷ್ಟು ಆನಂದಕರವಾದದ್ದು. ನಿನ್ನ ದೇವರನ್ನು ನಾಮಸ್ಮರಣೆ ಮಾಡಿ ಯೇಸುವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ ಎಂದು ಹೇಳುವಂತ ನಿನ್ನ ಆ ತುಟಿಯಿಂದ ಹೊರಡುವಂತಹ ಪ್ರಾರ್ಥನೆ ಎಷ್ಟು ಶಕ್ತಕರವಾದದ್ದು. ಚಿಂತಿಸು, ಚಿಂತಿಸು. ಯಾರನ್ನೋ ನೋಡಿ, ಎಲ್ಲಿಯೋ ನೋಡಿ, ಯಾವುದೋ ವ್ಯಕ್ತಿಗಳು ನೋಡಿ, ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಐ ಮಿಸ್ ಯು ಎಂದು ಹೇಳಿ ನೋವನ್ನ, ಗಾಯವನ್ನ ಅಂತರಾಳದಲ್ಲಿ ತುಂಬಿಕೊಳ್ಳುವುದಕ್ಕೆ ಬದಲಾಗಿ ಯೇಸುವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಿಂದ ಮಾರ್ಪಡಿಸಿರಿ ಎಂದು ಹೇಳುವಂತಹ ಶಬ್ದ ಇಡೀ ಲೋಕವನ್ನು ನೀನು ಜಯಿಸುವಂತೆ ಮಾಡುತ್ತದೆ. ಚಿಂತಿಸು, ಚಿಂತಿಸು. ವಂಚಿಸುವ ಮನುಷ್ಯನ ಪ್ರೀತಿ ಹಿಂದೆ ಹೋಗಿ ನೀನು ಪ್ರೀತಿಸುತ್ತೇನೆ, ನಾನಿನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ಹೇಳಿ ಹುಚ್ಚನಾಗುವುದಕ್ಕೆ ಬದಲಾಗಿ ಯೇಸುವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ, ಯೇಸುವೇ ನನ್ನ ಜೀವಿತವನ್ನು ನಿಮ್ಮ ಜೀವಿತವಾಗಿ ಮಾರ್ಪಡಿಸಿರಿ, ಯೇಸುವೇ ನಿಮ್ಮ ಚಿತ್ತವನ್ನು ನನ್ನಲ್ಲಿ ನೆರವೇರುವಂತೆ ಯೇಸುವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಿಂದ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸುವಾಗ ಎಷ್ಟು ಆನಂದದಾಯಕ ನಿನ್ನ ಜೀವಿತ ಎಂದು ನಿನಗೆ ತಿಳಿಯದೆ ನನ್ನ ಸಹೋದರ, ಸಹೋದರಿ, ತಿಳಿಯದೆ ನನ್ನ ಮಗನೇ, ಮಗಳೇ. ಆ ದೇವರನ್ನ ಹೊಗಳು. ಇಂತಹ ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವವನ್ನು ನೀನು ಸ್ಮರಿಸುತ್ತಿರುವೆ. ನಿನ್ನ ಹೃದಯದ ಮೇಲೆ ಕೈಗಳನ್ನಿಟ್ಟು ಒಂದು ಅರ್ಧ ತಾಸುಗಳು, 1 ತಾಸುಗಳ ಕಾಲ ನಿನ್ನ ಹೃದಯದಲ್ಲಿ ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ, ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ, ಯೇಸುವೆ ನನ್ನ ಜೀವಿತವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ, ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ, ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ ಎಂದು ಆ ಯೇಸುವಿನ ಮುಂದೆ ನೀನು ಕಣ್ಣೀರಿನಿಂದ, ಭಾರದಿಂದ, ದಾಹದಿಂದ ನೀನಿಂದು ಪುನರಾವರ್ತಿಸಿದ್ದೆ. ಆದರೆ ಖಂಡಿತವಾಗಿಯೂ ನಿನ್ನ ಯೇಸು ನಿನ್ನ ಹೃದಯವನ್ನ ಅವರ ಹೃದಯದ ಒಂದು ಗುಡಿಯಾಗಿ ಮಾರ್ಪಡಿಸುವ. ವಿಶ್ವಾಸವಿಲ್ಲವೇ? ವಿಶ್ವಾಸಿಸುವವನು ದೇವರ ಮಹಿಮೆಯನ್ನು ಕಾಣುವನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಚಿಂತಿಸು ನನ್ನ ಸಹೋದರನೇ, ಸಹೋದರಿ, ಚಿಂತಿಸು. ನಮ್ಮ ಜೀವಿತದಲ್ಲಿ ನಾವು ಮತ್ತೊಬ್ಬರಂತೆ ಆಗಬೇಕೆಂದು ಆಶಿಸುತ್ತೇವೆ. ಒಬ್ಬ ಕ್ರೀಡಾಪಟುವನ್ನು ನೋಡುವಾಗ ನಾನು ಆ ಕ್ರೀಡಾಪಟುವಂತೆ ಆಗಬೇಕು, ಆ ಕ್ರಿಕೆಟ್ ಆಡುವನಂತೆ ಆಗಬೇಕು, ಫುಟ್ಬಾಲ್ ಆಡುವನಂತೆ ಆಗಬೇಕು. ಚಲನಚಿತ್ರಗಳನ್ನು ನೋಡುವಾಗ ನಾನು ಆ ಹೀರೋ ಅಂತೆ ಆಗಬೇಕು, ಆ ಹೀರೋಯಿನ್ ಅಂತ ಆಗಬೇಕು. ಅಥವಾ ಯಾರೋ ಒಬ್ಬರು ಪ್ರಾರ್ಥಿಸುವಾಗ ನಾನು ಅವರಂತೆ ಆಗಬೇಕು. ಒಬ್ಬ ಸಿರಿವಂತನನ್ನು ನೋಡುವಾಗ ನಾನು ಅವನಂತೆ ಸಿರಿವಂತನಾಗಬೇಕು. ಒಬ್ಬ ಮನೆ ಕಟ್ಟುವನ್ನು ನೋಡುವಾಗ ನಾನು ಅವನಂತೆ ಮನೆ ಕಟ್ಟಬೇಕು. ಒಬ್ಬನು ಪ್ರತಿಭೆಯುಳ್ಳವನಾಗುವಾಗ ನಾನು ಅವನಂತೆ ಪ್ರತಿಭೆಯುಳ್ಳವನಾಗಬೇಕು. ಈಗ ಯಾವುದನ್ನೆಲ್ಲ ನೋಡುತ್ತೇವೋ ಅದರಲ್ಲಿ ನಾವು ಅವನಂತೆ ಆಗಬೇಕು, ಅವಳಂತೆ ಆಗಬೇಕು ಎಂದು ಚಿಂತಿಸುವ ಅಜ್ಞಾನದಲ್ಲಿ ಜೀವಿಸುವಂತವರು ನಾವಾಗಿದ್ದೇವೆ. ಅದರಲ್ಲಿ ನೀನು ಸಹ ಒಬ್ಬನಾಗಿದ್ದೀಯಾ, ಒಬ್ಬಳಾಗಿದ್ದೀಯಾ? ಚಿಂತಿಸು, ಚಿಂತಿಸು, ಚಿಂತಿಸು. ನೀನು ಯೇಸುವಿನಂತಾಗಲು ಚಿಂತಿಸು. ನಿನ್ನ ಹೃದಯವು ಯೇಸುವಿನ ಹೃದಯವಾಗಲು ಚಿಂತಿಸು. ನೀನು ಯೇಸುವಿನ ಹೃದಯವನ್ನು ಹೊಂದಿದ್ದೇ ಆದರೆ ಈ ಲೋಕವನ್ನೇ ನೀ ಜಯಿಸಲು ಸಾಧ್ಯ. ಈ ಲೋಕವೇ ನಿನಗೆ ಶರಣಾಗುವುದು, ಸ್ವರ್ಗ ರಾಜ್ಯವೇ ನಿನ್ನದಾಗುವುದು. ಚಿಂತಿಸು ನನ್ನ ಸಹೋದರನೇ, ಚಿಂತಿಸು ನನ್ನ ಸಹೋದರಿಯೇ. ನಾನು ಸಹ ನನ್ನ ಜೀವಿತದಲ್ಲಿ ಹುಡುಕಿ ಹೋದದ್ದುಂಟು, ಪ್ರೀತಿಯನ್ನು ಹುಡುಕಿ ಹೋದದ್ದುಂಟು, ವ್ಯಕ್ತಿಗಳನ್ನು ಹುಡುಕಿ ಹೋದದ್ದುಂಟು, ಲೋಕವನ್ನು ಹುಡುಕಿ ಹೋದದ್ದುಂಟು, ಹಣವನ್ನು ಹುಡುಕಿ ಹೋದದ್ದುಂಟು. ಆದರೆ ಎಲ್ಲಿಯೂ ಸಿಕ್ಕಲಿಲ್ಲ, ಎಲ್ಲಿಯೂ ಸಿಕ್ಕಲಿಲ್ಲ ಆನಂದ, ಪ್ರೀತಿ, ಶಾಂತಿ, ಸಮಾಧಾನ. ವಿವಾಹ ಜೀವಿತದಲ್ಲಿಯೂ ಸಿಕ್ಕಲಿಲ್ಲ ಪ್ರೀತಿ, ಶಾಂತಿ, ಸಮಾಧಾನ. ಆಧ್ಯಾತ್ಮಿಕ ಜೀವಿತದಲ್ಲಿಯೂ ಸಹ ಯಾವ
ಸಾರ್ವ ವ್ಯಕ್ತಿಗಳಿಂದ, ಯಾಜಕರಿಂದ ಅಥವಾ ಯಾವುದೇ ಪ್ರಾರ್ಥಿಸುವರಿಂದ ಸಿಕ್ಕಲಿಲ್ಲ ಶಾಂತಿ ಸಮಾಧಾನ. ಕೊನೆಗೆ ಸಿಕ್ಕಿದ್ದು ಯೇಸುವಿನ ಹೃದಯಕ್ಕೆ ನನ್ನನ್ನು ಸಮರ್ಪಿಸಿಕೊಳ್ಳುವಾಗ, ಯೇಸುವನ್ನು ನಾನು ಪ್ರೀತಿಸಲು ಪ್ರಾರಂಭಿಸಿದಾಗ, ಯೇಸುವೇ ನಾನು ನಿನ್ನಂತಾಗಬೇಕು, ಯೇಸುವೆ ನಾನು ನೀನಾಗಿ ಜೀವಿಸಬೇಕು, ಯೇಸು ನಾನು ನಾನಾಗಿ ಅಲ್ಲ ನಾನು ನೀನಾಗಿ ಜೀವಿಸುವಂತೆ ಮಾಡು, ಯೇಸುವೆ ನನ್ನ ಹೃದಯ ನಿಮ್ಮ ಹೃದಯದಂತೆ ಮಾರ್ಪಡಿಸು ಎಂದು ದೇವರ ಮುಂದೆ ಯೇಸುವಿನ ಮುಂದೆ ಕುಳಿತುಕೊಳ್ಳುವಾಗ ಜೀವನದ ಅನುಭವ ನನಗಾಯಿತು. ಅಳಿದು ಹೋಗುವ ನಶ್ವರದ ಜೀವಿತಗಳು ನನಗೆ ಅನುಭವವಾಯಿತು. ಆ ದೇವರನ್ನ ಹಾಡಿ ಪಾಡಿ ಸ್ತುತಿಸಲು ನನ್ನ ಹೃದಯಗಳು ದೇವರತ್ತ ತೆರೆಯುವಾಗ ನಾನು ನನ್ನ ದೇವರ ಮಹಿಮೆಗಾಗಿ ಜೀವಿಸುವಂತಾಯಿತು. ಹೌದು, ಕೆಲವು ಕಾಲಗಳು ನನ್ನ ಮನಸ್ಸಿನ ಒತ್ತಡ ಭಾರಗಳ ನಿಮಿತ್ತವಾಗಿ, ಮನುಷ್ಯನ ನಿಮಿತ್ತವಾಗಿ ಕುಗ್ಗಿ ಹೋಗಿದ್ದಾದರೂ ಸಹ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಯಾಕೆಂದರೆ ನನ್ನ ದೇವರ ಮುಂದೆ ನನ್ನ ಹೃದಯವು ತೆರೆದಿತ್ತು. ಹಾಗೆ ನಿನ್ನ ದೇವರ ಮುಂದೆ ನಿನ್ನ ಹೃದಯವು ತೆರೆದಿರುವುದು. ಕೀರ್ತನೆಗಾರ 105ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಹೇಳುತ್ತಾನೆ, ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು ಎಂಬುದಾಗಿ. ಎಂತ ಸುಂದರವಾದಂತಹ ವಾಕ್ಯ. ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಹೌದು ಪ್ರಿಯರೇ, ಹಾಡಬೇಕು, ಪಾಡಬೇಕು, ಆ ಪ್ರಭುವನ ನಾಮವನ್ನು ಮಹಿಮೆ ಪಡಿಸಬೇಕು. ಆತನ ಪವಾಡಗಳಿಂದ ಯಾವುದು ಆತನ ಪವಾಡ? ನನಗೆ ಕಣ್ಣು ಬಂತು, ತಲೆನೋವು ಹೋಯ್ತು, ಹೊಟ್ಟೆ ನೋವು ಹೋಯ್ತು, ನನಗೆ ಮನೆ ಸಿಕ್ಕಿತು, ಕೆಲಸ ಸಿಕ್ಕಿತು, ಅದಲ್ಲ. ನೀನು ನಿನ್ನ ಜೀವಿತದಲ್ಲಿ ದೇವರನ್ನು ಕಂಡುಕೊಂಡ ಪವಾಡ, ನೀನು ನಿನ್ನ ಪಾಪವನ್ನು ಬಿಟ್ಟು ಬಿಟ್ಟ ಪವಾಡ, ನೀನು ನಿನ್ನ ದ್ರೋಹವನ್ನು ಬಿಟ್ಟು ಬಿಟ್ಟ ಪವಾಡ, ನೀನು ನಿನ್ನ ಸುಳ್ಳುಗಳನ್ನು ವಂಚನೆಗಳನ್ನು ಬಿಟ್ಟು ಬಿಟ್ಟ ಪವಾಡ, ಕೆಟ್ಟದನ್ನು ಬಿಟ್ಟು ಪರಿಶುದ್ಧತೆಗೆ ಹೋದಂತಹ ಪವಾಡಗಳನ್ನು ಕುರಿತು ನೀ ಹೇಳು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹೊರತು ನಿನಗೆ ಅಸ್ವಸ್ಥನಾಗಿದ್ದ ನಿನಗೆ ಸೌಖ್ಯ ಸಿಕ್ಕಿದ್ದಲ್ಲ. ಚಿಂತಿಸು ನನ್ನ ಸಹೋದರನೇ ಸಹೋದರಿ, ಚಿಂತಿಸು, ಹಾಡಿ ಪಾಡಿ ಹೊಗಳಿ ಪ್ರಭುವನ್ನ, ಧ್ಯಾನಿಸು ನಿನ್ನ ಜೀವಿತದಲ್ಲಿ ದೇವರು ಮಾಡಿರುವ ಮಹತ್ ಕಾರ್ಯಗಳನ್ನ, ನಿನಗೆ ಕೊಟ್ಟ ಬಿಡುಗಡೆಗಳನ್ನ, ನಿನಗೆ ಕೊಟ್ಟ ಸಂತೋಷವನ್ನ, ನಿನಗೆ ಕೊಟ್ಟಂತ ಆಹಾರವನ್ನ, ನಿನಗೆ ಕೊಟ್ಟಂತ ಸಕಲವನ್ನ ಕುರಿತು ದೇವಾನಿ ಮಾಡಿದ ಪವಾಡ. ಒಂದೊಂದು ಕ್ಷಣವೂ ದೇವರು ನಿನ್ನ ಮುಂದೆ ಪವಾಡಗಳನ್ನು ಎಸಗುತ್ತಿದ್ದಾರೆ. ನೀನು ಸೇವಿಸುವ ಗಾಳಿಯೂ ಒಂದು ಪವಾಡ, ನಿನ್ನ ಹೃದಯದ ಮುಡಿತವೂ ಒಂದು ಪವಾಡ. ಈ ಕ್ಷಣದಲ್ಲಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವುದು ಒಂದು ದೊಡ್ಡ ಪವಾಡ. ಚಿಂತಿಸು 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 ಚಿಂತಿಸು, ನಿನ್ನನ್ನು ಪರಿವರ್ತಿಸಿಕೋ. ಕೆಟ್ಟತನಗಳಿಂದ ಹೊರಬರಲು, ಪರಿಶುದ್ಧತೆಯಿಂದ ಜೀವಿಸಲು ನಿನ್ನನ್ನು ಪರಿವರ್ತಿಸಿಕೋ. ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ. ಯೇಸು ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ. ಯೇಸುವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾರ್ಪಡಿಸಿರಿ ಎಂದು ನಿನ್ನ ಕೆಟ್ಟ ಜೀವಿತವನ್ನ, ನನ್ನ ಕೆಟ್ಟ ಜೀವಿತವನ್ನು ನಾವು ತೊರೆಯುತ್ತಾ ಪ್ರಾರ್ಥಿಸೋಣ. ಕೀರ್ತನೆ 105ನೇ ಅಧ್ಯಾಯ 2ನೇ ವಚನ, ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೀರ್ತನೆಗಳು 105 ವಾಕ್ಯ 2. ಆಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೀರ್ತನೆ 105 2ನೇ ವಾಕ್ಯ, ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 105ನೇ ಅಧ್ಯಾಯ 2ನೇ ವಾಕ್ಯ, ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಪವಿತ್ರವಾದ ಬೆಳಗಿನ ಜಾವದಲ್ಲಿ ಚಿಂತನೆಯ ಮೂಲಕವಾಗಿ ನಿನ್ನನ್ನು ಚಿಂತಿಸಿ, ನಿನ್ನನ್ನು ಧ್ಯಾನಿಸಿ, ನನ್ನ ಹೃದಯವನ್ನು ನಿಮ್ಮ ಹೃದಯದಿಂದ ಮಾರ್ಪಡಿಸಲು ಯಾಚಿಸುವ ನನ್ನ ಪ್ರಾರ್ಥನೆಗೆ ನೀವು ಸದುತ್ತರವನ್ನು ಕೊಟ್ಟಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ ರಾಜ. ಯೇಸುವೇ, ಈ ದಿನದಲ್ಲಿ ಈ ಚಿಂತನೆಯಲ್ಲಿ ಒಂದಾಗದಿರುವಂತಹ ಈ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ಈ ಮಕ್ಕಳ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಈ ಮಕ್ಕಳ ಹೃದಯವನ್ನು ನಿಮ್ಮ ಹೃದಯದಿಂದ ಮಾರ್ಪಡಿಸಿರಿ. ಇವರು ದಿನಂಪ್ರತಿ ಭುಜಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ, ಇವರು ಮಂಡಿಯೂರಿ ಪ್ರಾರ್ಥಿಸುವ ಪ್ರಾರ್ಥನೆಗಳು ಸಫಲವಾಗಲಿ, ಇವರ ಕೆಟ್ಟ ಹೃದಯಗಳು ನಿರ್ಮಲ ಹೃದಯವಾಗಿ ಮಾರ್ಪಾಡಾಗಲಿ, ಇವರ ಕಲ್ಲಾದ ಹೃದಯಗಳು ಮಾಂಸದ ಹೃದಯವಾಗಿ ಮಾರ್ಪಾಡಾಗಲಿ, ಇವರ ಕುಟುಂಬ ಜೀವಿತದಲ್ಲಿ ಶಾಂತಿ ಸಮಾಧಾನ ನೆಲೆಗಳಲ್ಲಿ ಉದ್ಧಾರವಾಗಲಿ, ಶಾಂತಿಯಾಗಲಿ. ಇವರ ಜನ್ಮ ಕೊಟ್ಟ ತಂದೆ ತಾಯಿಂದಿರು ಆಶೀರ್ವಾದ ಹೊಂದಲಿ, ಇವರ ಬಾಳ ಸಂಗಾತಿ ಆಶೀರ್ವಾದ ಹೊಂದಲಿ, ಇವರ ಮಕ್ಕಳು ಪ್ರತಿಭೆಯನ್ನು ಪಡೆಯಲಿ, ವಿಶ್ವಾಸಿಗಳಾಗಲಿ.
ಇವರ ಜೀವಿತವು ಆನಂದಕರ ಜೀವಿತವಾಗಲಿ. ಇವರ ಪ್ರಾರ್ಥನಾ ಜೀವಿತ ನಿಮ್ಮನ್ನು ಕಾಣುವಂತಾಗಲಿ. ಹೌದು ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಎಲ್ಲ ಮಕ್ಕಳ ಮೇಲೆ